ನಾಡಿನ ಜನತೆಗೆ ಗುರುಪೂರ್ಣಿಮೆಯ ಶುಭಾಶಯಗಳನ್ನು ಸಲ್ಲಿಸ್ತಾ ನಿನ್ನೆ ದಿನ ಕಾವೇರಿ ವಾಟರ್ ರೆಗ್ಯುಲೇಷನ್ ಕಮಿಟಿ CWRC ಕೊಟ್ಟಿರ್ತಕ್ಕಂಥ ತೀರ್ಮಾನ ಕಾವೇರಿ ಕೊಳ್ಳದ ರೈತರಿಗೆ ಬರ ಎಳೆದಂತೆ ಆಗಿದೆ. ರಾಜ್ಯದ ಮುಖ್ಯಮಂತ್ರಿಗಳು ಕೆಲವು ದಿನಗಳ ಹಿಂದೆ ಆ ಭಾಗದ ರೈತರಿಗೆ ಒಂದು ಕರೆಯನ್ನ ಕೊಟ್ಟಿದ್ರು. ಕಾವೇರಿ ಕೊಳ್ಳದ ರೈತರು ಯಾವುದೇ ಕಾರಣಕ್ಕೂ ಬಿತ್ತನೆಯನ್ನ ಮಾಡಬಾರದು, ಮಳೆಯ ಅಭಾವ ಇದೆ, ಎಚ್ಚರಿಕೆಯಿಂದ ಇರಬೇಕು ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳು, ಏನು ರಾಜ್ಯದ ಮುಖ್ಯಮಂತ್ರಿಗಳು ರೈತರಿಗೆ ಶಕ್ತಿನ ತುಂಬಬೇಕಾಗಿತ್ತು, ಸ್ವತಃ ಮುಖ್ಯಮಂತ್ರಿಗಳೇ ರೈತರ ಆತ್ಮಸ್ಥೈರ್ಯವನ್ನ ಕುಗ್ಗಿಸುವಂತ ಕೆಲಸ ಮಾಡಿದ್ರು. ಅಷ್ಟೇ ಅಲ್ಲ, ಕದ್ದು ಮುಚ್ಚಿ ರಾತ್ರೋರಾತ್ರಿ ತಮಿಳುನಾಡಿನ ಮುಖ್ಯಮಂತ್ರಿಗಳಿಗೆ ಖುಷಿ ಪಡಿಸ್ಬೇಕು ಅಂತ ಹೇಳಿ ನಮ್ಮ ರಾಜ್ಯದ ರೈತರಿಗೆ, ಕಾವೇರಿ ಕೊಳ್ಳದ ರೈತರಿಗೆ ಅನ್ಯಾಯ ಮಾಡಿ ರಾತ್ರೋರಾತ್ರಿ ನೀರು ಬಿಡುವಂತ ಕೆಲಸ ಮಾಡಿದ್ರಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ. ತಮಗೆ ಗೊತ್ತಿರಲಿಲ್ವಾ ಭೀಕರ ಬರಗಾಲವನ್ನ ಎದುರಿಸ್ತಾ ಇದ್ದೇವೆ, ನಾಳೆ CWRC ಇಂದ ಮುಂದೆ ಇಂಥ ತೀರ್ಮಾನ ಬರ್ಬೋದು ಅಂತಕ್ಕಂಥ ಊಹೆ ತಮಗಿರ್ಲಿಲ್ವಾ? ಯಾಕಿಂತ ಕಪಟ ನಾಟಕವನ್ನು ಆಡ್ತಾ ಇದ್ದೀರಿ? ಇವತ್ತು ಕಾವೇರಿ KRS ಜಲಾಶಯದಲ್ಲಿ 17.39 TMC ಅಷ್ಟು ನೀರು ಸ್ಟೋರೇಜ್ ಇದೆ. ಅದರಲ್ಲಿ 5 TMC ಅಷ್ಟು ಡೆಡ್ ಸ್ಟೋರೇಜ್. ಇನ್ನು ಬಾಕಿ ಉಳಿದಿರ್ತಕ್ಕಂಥದ್ದು 13-14 TMC ಮಾತ್ರ. ಈಗ ನಿನ್ನೆ ಬಂದಿರತಕ್ಕಂಥ ತೀರ್ಪಿನ ಮುಖ್ಯ ಪ್ರಕಾರ ನೀವು ದಿನನಿತ್ಯ ಮತ್ತೆ ತಮಿಳುನಾಡಿಗೆ ನೀರನ್ನ ಹರಿಬಿಡೋದಕ್ಕೆ ಶುರು ಮಾಡಿದ್ರೆ ಕಾವೇರಿ ಕೊಳ್ಳದ ರೈತರ ಪರಿಸ್ಥಿತಿ ಏನಾಗ್ತದೆ? ಯಾಕೆ ಇವತ್ತು ಮುಖ್ಯಮಂತ್ರಿಗಳು ಆ ಭಾಗದ ರೈತರ ಜೀವನ ಜೊತೆ ಚೆಲ್ಲಾಟ ಆಡ್ತಾ ಇದ್ದೀರಾ? ಯಾಕೆಂತ ಕಪಟ ನಾಟಕವನ್ನು ಆಡ್ತಾ ಇದ್ದೀರಾ ನೀವು? ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವಿತ್ತು ಆಗ್ರಹ ಪಡಿಸ್ತಾ ಇದ್ದೇನೆ, ರೈತರ ಜೀವನ ಜೊತೆ ಚೆಲ್ಲಾಟ ಆಡೋದನ್ನ ಬಿಟ್ಟು CWRCಗೆ ಮರುಪರಿಶೀಲನಾ ಅರ್ಜಿಯನ್ನ ತತ್ಕ್ಷಣ ಹಾಕಬೇಕು, ಸರಿಯಾದ ರೀತಿಯಲ್ಲಿ ವಾದ ಮಂಡನೆ ಮಾಡಬೇಕು. ತೀವ್ರ ಬರಗಾಲ ಯಾವ ರೀತಿ ರೈತರು ಸಂಕಷ್ಟದಲ್ಲಿದ್ದಾರೆ ಅದನ್ನ ಮನವರಿಕೆ ಮಾಡುವಂತ ಕೆಲಸ ಕರ್ತವ್ಯ ರಾಜ್ಯ ಸರ್ಕಾರದ್ದು. ಇಷ್ಟು ಬಾರಿ ಡೆಲ್ಲಿಗೆ ಹೋಗ್ಬರ್ತೀರಿ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಅಂತ ಹೇಳಿ, ಯಾಕೆ ವಕೀಲರನ್ನ ಕೂರಿಸಿ ಚರ್ಚೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ನಿಮ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ? ಇಂಥ ದ್ರೋಹ ಬಗೆಯುವಂತ ಕೆಲಸ, ರೈತರಿಗೆ ದ್ರೋಹ ಬಗೆಯುವಂತ ಕೆಲಸ ನೀವು ಮಾಡಬಾರ್ದು. ಭಾರತೀಯ ಜನತಾ ಪಾರ್ಟಿ ನಾಡಿದ್ದು 31ನೇ ತಾರೀಕು ಮಂಡ್ಯದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ರೈತರ ಹಿತರಕ್ಷಣೆಯನ್ನ ಕಾಪಾಡಬೇಕು ಅಂತ ಹೇಳಿ ಮಂಡ್ಯದಲ್ಲಿ 31ನೇ ತಾರೀಕು ಒಂದು ಬೃಹತ್ ಹೋರಾಟಕ್ಕೆ ನಾವು ಕರೆಯನ್ನು ಕೊಡ್ತಾ ಇದ್ದೇವೆ. ಆ ಭಾಗದ ರೈತ ಸಂಘಟನೆಗಳು, ಸಂಘ ಸಂಸ್ಥೆಗಳು ತಾವೆಲ್ಲರೂ ಕೂಡ ಈ ರೈತರ ಹೋರಾಟಕ್ಕೆ, ನಮ್ಮ ಹೋರಾಟಕ್ಕೆ ಬೆಂಬಲವನ್ನು ನೀಡಬೇಕು ಅಂತೇಳಿ ತಮ್ಮ ಮುಖೇನ ನಾನು ವಿನಂತಿಯನ್ನು ಕೂಡ ನಾನು ಮಾಡ್ತಾ ಇದ್ದೇನೆ. ಅವರು ಕೂಡ ಈಗ ನನ್ನ ಮೇಲೆ ತುಂಬಾ ಸಿವಿಯರ್ ಆಕ್ಷನ್ ತಗೊಳ್ತಾರೆ ಅಂತ ಟೈಮ್ ಕೇಳಿದ್ರು ಪ್ರತೀಕಾರದ ಕ್ರಮ ಅಂತ ಹೇಳ್ತಾರೆ. CT ರವಿ ಅವರು ನಮ್ಮ ವಿಧಾನ ಪರಿಷತ್ ಸದಸ್ಯರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ತಾವು ಮತ್ತೊಮ್ಮೆ ಅದನ್ನು ಗಮನಿಸಿ. ಪ್ರಿಯಾಂಕಾ ಖರ್ಗೆ ಅವರು ಒಬ್ಬ ಗೃಹ ಸಚಿವರಾಗಿ ಮಾಡುವಂತ ಕೆಲಸ ಬೇಕಾದಷ್ಟಿದೆ. ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗ್ತಾ ಇದ್ದಾವೆ, ಹತ್ಯೆಗಳಾಗ್ತಾ ಇದ್ದಾವೆ. ಇದೇ ಹಾವೇರಿ ಜಿಲ್ಲೆನಲ್ಲಿ ಏನೇನು ಘಟನೆಗಳಾಗಿದ್ದಾವೆ ತಾವೇ ನೋಡಿದ್ದೀರಿ, ರಾಜ್ಯದ ಜನರು ಕೂಡ ನೋಡಿದ್ದಾರೆ.
ಮೊನ್ನೆ ಬೆಂಗಳೂರಿನಲ್ಲೂ ಕೂಡ ಯಾವ ರೀತಿ ದೇಶದ್ರೋಹಿಗಳ ವಿರುದ್ಧ ಜಿಂದಾಬಾದ್ ಘೋಷಣೆಗಳು ಕೂಗಿದ್ದಾರೆ, ಅದನ್ನು ಕೂಡ ಅವ್ರು ಗಮನಿಸಬೇಕು. ಎಲ್ಲೋ ಒಂದ್ ಕಡೆ ಪ್ರಿಯಾಂಕ ಖರ್ಗೆ ಅವರ ಆದ್ಯತೆ ಗೃಹ ಸಚಿವರಾಗಿ ಯಾವ್ದು ಆದ್ಯತೆ ಅನ್ನೋದನ್ನು ಕೂಡ ಮರೆತಿದ್ದಾರೆ. ಹಾಗಾಗಿ ತಮ್ಮ ಮುಖೇನ ಗೃಹ ಸಚಿವರನ್ನ ಹೇಳೋದಕ್ಕೆ ಇಚ್ಛಪಡ್ತೇನೆ, ಈ ರೀತಿ ಚಲ್ಲಾಟ ಆಡೋದನ್ನ ಬಿಡಿ. ಹಿಂದೂ ಕಾರ್ಯಕರ್ತನ ಬೆದರಿಸ್ತಕ್ಕಂಥದ್ದು, ಭಾಜಪದ ಮುಖಂಡರಿಗೆ FIR ದಾಖಲು ಮಾಡಿ ಹೆದರಿಸ್ತಕ್ಕಂಥದ್ದು ಯಾವುದು ಕೂಡ ಭಾಜಪಗೆ ಯಾವುದು ಕೂಡ ಹೊಸದಲ್ಲ. ಈ ರೀತಿ ಹೆದರಿಸ್ತಕ್ಕಂಥ ಬೆದರಿಸ್ತಕ್ಕಂಥ ಗೊಡ್ಡು ಬೆದರಿಕೆಗೆ ಭಾರತೀಯ ಜನತಾ ಪಾರ್ಟಿ ಎದುರೋ ಪ್ರಶ್ನೆನೇ ಇಲ್ಲ, ಎದುರಿಸ್ತೇವೆ ನಾವು ಇದನ್ನು. ಸರ್, ಈ 31ನೇ ತಾರೀಕಿಗೆ ಹೋರಾಟದ ಸ್ವರೂಪ ಹೇಗೆ? ಬೆಳಗ್ಗೆ ನಮ್ಮೆಲ್ಲ ಮುಖಂಡರ ಜೊತೆ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡಿದ ದೂರವಾಣಿ ಮುಖೇನ ಮಾತನಾಡಿದ್ದೇವೆ. ಭಾರತೀಯ ಜನತಾ ಪಾರ್ಟಿ ಈ ನಾಡಿನ ರೈತರ ಪರವಾಗಿ ನಿಲ್ಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯ ಇದೆ. ಹಾಗಾಗಿ ಕಾವೇರಿ ಕೊಳ್ಳದ ರೈತರು ಬೀದಿಗೆ ತರುವಂತ ಕೆಲಸ ರಾಜ್ಯ ಸರ್ಕಾರ ಏನು ಮಾಡಿದ್ದಾರೆ, ಇದ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡಲೇಬೇಕಾಗ್ತದೆ. ರೈತರ ಧ್ವನಿಯಾಗಿ ಈ ಸರ್ಕಾರವನ್ನ ಎಚ್ಚರಿಸುವಂತ ಕೆಲಸ ಮಾಡಬೇಕಾಗಿದೆ, ಅದನ್ನ ನಾವು ಮಾಡ್ತೇವೆ. ಕೇಂದ್ರದಲ್ಲಿ ನಮ್ಮ ಸಂಸದರು ಏನ್ ಮಾಡ್ಬೇಕು ಅದನ್ನ ಮಾಡ್ತಾರೆ. ರಾಜ್ಯದ ಅಧ್ಯಕ್ಷನ ನಾ ಹೇಳ್ತಾ ಇದ್ದೇನೆ, ಕಾವೇರಿ ಕೊಳ್ಳದ ರೈತರ ಪರವಾಗಿ ನಾವು ಧ್ವನಿಯಾಗಿ ನಿಲ್ತೇವೆ, ಹೋರಾಟವನ್ನು ಕೂಡ ಮಾಡ್ತೇವೆ, ಅವ್ರಿಗೆ ನ್ಯಾಯ ಕೊಡಿಸುವಂತ ಕೆಲಸ ನಾವು ಮಾಡ್ತೇವೆ. ಎಲ್ಲರೂ ಕೂಡ ಬೆಂಬಲ ಕೊಡ್ತಾರೆ, ರೈತ ಸಂಘಟನೆಗಳು ಕೂಡ ಹೋರಾಟ ಕೊಡ್ತಾರೆ, JDS ಕೂಡ ಬೆಂಬಲವನ್ನು ಕೊಡ್ತಾರೆ, ಎಲ್ಲರೂ ಕೂಡ. ಯಾಕಂತ ಹೇಳಿದ್ರೆ ರೈತರು ಅಂತ ಹೇಳಿದ್ರೆ ಪಕ್ಷಾತೀತವನ್ನು ಹೋರಾಟವನ್ನು ಮಾಡಬೇಕಾಗ್ತದೆ. ಎಲ್ಲರೂ ಸಹಕಾರವನ್ನು ತೋರಿಸ್ಕೊಂಡೆ ಹೋರಾಟವನ್ನು ಮಾಡ್ತಾರೆ. KPSC ಆಗಿರುವಂತ ಮತ್ತು ಆಗ್ತಾ ಇರುವಂತಹ ಹಗರಣ, ಒಂದು ಕಡೆ 2.5 ಲಕ್ಷ ಹುದ್ದೆಗಳು ಖಾಲಿ ಇದ್ರೂ ಸಹ ಈ ಕಾಂಗ್ರೆಸ್ ಸರ್ಕಾರ ಹುದ್ದೆಗಳನ್ನ ಭರ್ತಿ ಮಾಡದೇನೆ ಕೈ ಕಟ್ಕೊಂಡು ಕೂತಿರುವಂಥದ್ದು, ಮೀಸಲಾತಿ ನೆಪವನ್ನ ಒಡ್ಡಿ ಆ ಯುವಕರ ಜೀವನವನ್ನ ಹಾಳು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ KPSC ಆ ಉದ್ದೇಶವನ್ನ ಮರೆತು ಇವತ್ತು PDOಗಳ ನೇಮಕಾತಿ ಇರ್ಬೋದು, ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ವಿಚಾರದಲ್ಲಿ ಸುಮಾರು 400 ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತೇಳಿ ಬೆಳಕಿಗೆ ಬಂದಿರುವಂಥದ್ದು. ಮೊನ್ನೆ ನಾವು ಕೂಡ ಆಗ್ರಹ ಮಾಡಿದ್ದೇವೆ, ಇಷ್ಟು ದೊಡ್ಡ ಹಗರಣ ಆದಾಗ ರಾಜ್ಯ ಸರ್ಕಾರದ ಕರ್ತವ್ಯವೂ ಕೂಡ ಇದೆ. ಯುವಕರಿಗೆ ನ್ಯಾಯ ಕೊಡಬೇಕು ಅಂತ ಹೇಳಿದ್ರೆ CBI ತನಿಖೆ ಮಾಡಿಸ್ರಿ ಅಂತ ಹೇಳಿದ್ರೆ KPSC ಇಂಟರ್ನಲ್ ಇನ್ವೆಸ್ಟಿಗೇಷನ್ ಕಮಿಟಿ ಅಂದ್ರೆ ಅವ್ರ ಆಂತರಿಕವಾಗಿ ತನಿಖೆ ಮಾಡಲಿ ಅಂತೇಳಿ ಸರ್ಕಾರ ಅವಕಾಶವನ್ನು ಮಾಡಿಕೊಡ್ತದೆ ಅಂತ ಹೇಳಿದ್ರೆ ಇದಕ್ಕೇನಾದ್ರು ರೀತಿ ನೀತಿ ಇದೆಯಾ? ಹಾಗಾದ್ರೆ ಒಂದು ಕಡೆ ನೇಮಕಾತಿ ಪ್ರಕ್ರಿಯೆನೂ ಕೂಡ ಆಗ್ತಾ ಇಲ್ಲ, ಆಗಿರತಕ್ಕಂಥ ಪ್ರಕ್ರಿಯೆಯಲ್ಲಿ ಹಗರಣ ಆಗಿರುವಂಥದ್ದು. ವಿಲೇಜ್ ಅಕೌಂಟೆಂಟ್ ಆಫೀಸರ್ ಇರ್ಬೋದು, PDOಗಳು ಇರ್ಬೋದು, ಪಶು ವೈದ್ಯಾಧಿಕಾರಿಗಳ ಅಪಾಯಿಂಟ್ಮೆಂಟ್ ಇರ್ಬೋದು, ಬಹಳ ದೊಡ್ಡ ಹಗರಣ ಇದರಲ್ಲಿ ಆಗಿದೆ. ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರ ಮೀನಾಮೇಷ ಮಾಡ್ತಾ ಇದೆ. ಏನು ಪಶು ವೈದ್ಯಾಧಿಕಾರಿಗಳ ಹಗರಣದಲ್ಲಿ, ನೇಮಕಾತಿ ಹಗರಣದಲ್ಲಿ ವಿದ್ಯಾರ್ಥಿಗಳು ಕಂಪ್ಲೇಂಟ್ ಕೊಡಕ್ ಹೋದ್ರೆ ಬೆಳಗ್ಗೆ 9 ಗಂಟೆಗೆ ಹೋದ್ರೆ ರಾತ್ರಿ 3 ಗಂಟೆಗೆ FIR ಅನ್ನು ದಾಖಲು ಮಾಡಿದ್ದಾರೆ. ಇದು ರಾಜ್ಯ ಪೊಲೀಸ್ ವ್ಯವಸ್ಥೆ ಇರುವಂತದ್ದು. ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರ ಇವತ್ತು ಮೀನಾಮೇಷ ನೋಡ್ತಾ ಇದೆ ಅದು ತನಿಖೆ ಮಾಡೋದ್ರಲ್ಲಿ. ಎಸ್ ಸರ್, ಥ್ಯಾಂಕ್ ಯು. ಮಾಡ್ತಾ ಇಲ್ಲ, ಪ್ರವಾಸ ಮಾಡ್ತಾ ಇದ್ದಾರೆ. ಧನ್ಯವಾದ.